ಪೋಸ್ಟ್ಪೋನ್ ಐ ಡೋಂಟ್ ಲೈಕ್ ಇಟ್. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮತ್ತೊಮ್ಮೆ ಮಗದೊಮ್ಮೆ ಪೋಸ್ಟ್ಪೋನ್ ಆಗಿದೆ. ದ ರಿಯಲ್ ರೀಸನ್ ಏನು ಅನ್ನೋದು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಅಂದಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಮಾನ್ ಮ್ಯಾಟ್ರು ಮುಗಿಸಿ ಬಿಡೋಣ. 2025 ಏಪ್ರಿಲಲ್ಲಿ ರಿಲೀಸ್ ಆಗಬೇಕಾಯಿತು ಸಿನಿಮಾ. ಸೊ ಶೂಟಿಂಗ್ ಇನ್ನೂ ಮುಗ್ದಿಲ್ಲ, ಅಥವಾ VFX ಇನ್ನೂ ಆಗಿಲ್ಲ, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸ್ಟಾರ್ಟ್ ಆಗಿಲ್ಲ, ಏನಾದರೂ ರೀಸನ್ಗಳು ಇರುತ್ತೆ. ಅಲ್ಲಿಂದ ಮಾರ್ಚ್ 19ಕ್ಕೆ ಬಂತು, ಕನ್ಫರ್ಮ್ ಬಂದೇ ಬರ್ತೀವಿ ಅಂತಲೂ ಫಿಕ್ಸ್ ಆಗಿತ್ತು. ಸಾಂಗ್ ಕೂಡ ಅದು ಆಡಿಯೋ ಸಾಂಗ್ ಯೂಟ್ಯೂಬಲ್ಲಿ ರಿಲೀಸ್ ಕೂಡ ಮಾಡಿದರು. ವಿಡಿಯೋ ಸಾಂಗು ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಕಾಯ್ತಾ ಇರ್ಬೇಕಾದ್ರೆ ಒಂದು ಅನೌನ್ಸ್ಮೆಂಟ್ ಬಂತು, ಇದು ಸಿನಿಮಾ ಪೋಸ್ಟ್ಪೋನ್ ಆಗಿದೆ ಬಿಕಾಸ್ ಆಫ್ ವಾರ್ ರೀಸನ್ಸ್ ಕೊಟ್ಟಿದ್ರು. ಬಟ್ ಇವಾಗ ಬರುತ್ತೆ ಸಿನಿಮಾ ಮೇ ಫಸ್ಟ್ ವೀಕ್. ಇವಾಗ KVN ಸಂಸ್ಥೆಯಿಂದ KD ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾಳೆ. ಅದಾಗಿ ಮೇ ಫಸ್ಟ್ ವೀಕಿಂದ ಸಿನಿಮಾದ ಪ್ರಮೋಷನ್ಸ್ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಟಾಕ್ಸಿಕ್ ಸಿನಿಮಾದ ಪ್ರಮೋಷನ್ಸ್ ಆ್ಯಕ್ಟಿವಿಟೀಸ್ ಶುರುವಾಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಅಪ್ಡೇಟ್ ಬರುತ್ತೆ ಅಂತಲೂ ಕಾಯ್ತಾ ಇದ್ವಿ. ಬಟ್ ಈ ಥರ ಪೋಸ್ಟ್ಪೋನ್ ಅಪ್ಡೇಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಪೋಸ್ಟ್ಪೋನ್ ಆಗಿದೆ, ಯಾವ ರೀಸನ್ಗೋಸ್ಕರ ಪೋಸ್ಟ್ಪೋನ್ ಆಗಿದೆ ಅಂತ ಸಿನಿಮಾ ತಂಡದವರು ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ. ಕೆಲವೊಂದು ಬಾಲಿವುಡ್ ರಿಪೋರ್ಟರ್ಗಳು ಏನಿದ್ದಾರೆ ಅಲ್ಲಿ XYZ ಪೀಪಲ್ಸ್ಗಳು ಈ ಸಿನಿಮಾದ ಕೆಲವೊಂದು ಭಾಗದ ದೃಶ್ಯಗಳು ಯಶ್ ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ಅದನ್ನು ಪ್ಯಾಚ್ ವರ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ರೀಶೂಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು VFXಗಳು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ಸ್ ಕೊಟ್ಟಿಲ್ವಂತೆ. ಸೊ ಅದಕ್ಕೋಸ್ಕರ ವರ್ಕ್ಗಳ ಮೇಲೆ ವರ್ಕ್ಗಳು ನಡೀತಾ ಇದೆ. ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಪಡೆದಂಥ DNEG VFX ಕಂಪ್ನಿ ಟಾಕ್ಸಿಕ್ಗೆ VFX ಮಾಡ್ತಾ ಇದ್ದಾರೆ. ಬಟ್ ಈ ಕಂಪ್ನಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಕ್ವಾಲಿಟಿ ವರ್ಕ್ ಬರ್ತಾ ಇದೆಯಾ ಇಲ್ವಾ ಅನ್ನೋದು ತಿಳ್ಕೋಬೇಕು. ಅಂದರೆ ಸಿನಿಮಾ ಬರೋ ತನಕ ನಾವು ಕಾಯಲೇಬೇಕು. ಅಂದಾಗೆ ಯಾವಾಗಲೂ ಹೇಳೋ ಥರ ಬಿಲೀವ್ ಇನ್ ಯಶ್ ಅವ್ರು ಏನೋ ಮಾಡ್ತಾ ಇದ್ದಾರೆ. ಬಟ್ ಜಾಸ್ತಿ ಟೈಮ್ ತೊಗೊಂಡು ಸಿನಿಮಾ ಕಂಪ್ಲೀಟ್ ರೆಡಿಯಾಗಿ ಫಸ್ಟ್ ಕಾಪಿ ಔಟ್ಪುಟ್ಟು ತೆಗೆದು ಸೆನ್ಸಾರು ಆದಮೇಲೆ ಅನೌನ್ಸ್ ಮಾಡಲಿ ಗೊತ್ತಿಲ್ಲ. ಇವಾಗ ಕೆಲವೊಂದು ಪೇಜ್ಗಳು ಕೆಲವೊಬ್ಬರು ಹಾಕ್ತಾ ಇರೋದನ್ನ ನೋಡಿದ್ರೆ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 15th ಅಥವಾ ಆಗಸ್ಟ್ 3rd ವೀಕ್ ಅಥವಾ 4th ವೀಕಲ್ಲಿ ರಿಲೀಸ್ ಆಗೋ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದಕ್ಕೂ ಏನೂ ಕಿವಿ ಕೊಡದೇನೆ ಸುಮ್ಮನೆ ಇದ್ದು ಇವಾಗ ಅವ್ರ ಎಲ್ಲ ಕೆಲಸಗಳು ಮುಗಿಸಿ ಅವರೇ ಅನೌನ್ಸ್ಮೆಂಟ್ ಮಾಡ್ತಾರೆ, ಅವರೇ ಪ್ರಮೋಷನ್ಸು ಕೂಡ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಇವಾಗ ಟಾಕ್ಸಿಕ್ ಬಂದಿದ್ದರೆ ನಮ್ಮ ಯಶ್ ಅವರು ರಾಮಾಯಣ ಸಿನಿಮಾದ ಪ್ರಮೋಷನ್ಸ್ ಆ್ಯಕ್ಟಿವಿಟಿಲಿ ಬ್ಯುಸಿ ಇರಬೇಕಾಗಿತ್ತು. ಸೊ ಇವಾಗ ಟಾಕ್ಸಿಕ್ ಮುಂದಕ್ಕೆ ಹೋಗಿದೆ. ದೀಪಾವಳಿಗೆ ರಾಮಾಯಣ ಪಾರ್ಟ್ 1 ಸಿನಿಮಾ ಬರ್ತಾ ಇದೆ. ಅದಕ್ಕೊಂದು 2 ತಿಂಗಳು ಪ್ರಮೋಷನ್ಸ್ಗೆ ಅಂತ ಎತ್ತಿಟ್ರು ಅದಕ್ಕೂ ಮುಂಚೆ ಟಾಕ್ಸಿಕ್ ಸಿನಿಮಾ ಬರುತ್ತಾ ಇಲ್ವಾ ಅನ್ನೋದು ಕ್ವಶನ್ ಮಾರ್ಕಾಗಿ ಉಳಿದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದವರು ಆದಷ್ಟು ಬೇಗ ಆಡಿಯನ್ಸ್ನ ಗ್ರ್ಯಾಬ್ ಮಾಡೋ ಅಂಥ ಕಂಟೆಂಟ್ಗಳನ್ನ ಬಿಟ್ಟು ರಿಲೀಸ್ ಡೇಟ್ನ ಹೊಡೆದು ಇದೇ ಡೇಟ್ನ ಸಕ್ಕತ್ತಾಗಿ ಯೂಸ್ ಮಾಡ್ಕೊಂಡಿದ್ದು ಮ್ಯಾಂಗೋ ಪಚ್ಚ ಟೀಮ್. ಬೆಳಗ್ಗೆಯಿಂದನೂ ಟ್ವಿಟರಲ್ಲಿ ಒಂದು ಅಪ್ಡೇಟ್ ಬರ್ತಾ ಇತ್ತು. ಕಿಚ್ಚ ಸುದೀಪ್ ಅವರು ಮ್ಯಾಂಗೋ ಪಚ್ಚ ಸಿನಿಮಾದ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾರೆ ಅಂತ ಹಾಕಿದ್ರು. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಫಿಷಿಯಲ್ ಆಗಿ ಹೇಗೆ ಮಾನ್ಸನ್ ಮೈಂಡ್ ಕ್ರಿಯೇಷನ್ಸ್ ಅಂದರೆ ಯಶ್ ಅವರ ಕಡೆಯಿಂದ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ ಅನ್ನೋ ಪೋಸ್ಟ್ ಬರ್ತಾ ಇದ್ದಂಗೆ ಅದರ ಬೆನ್ನಲ್ಲೇನೆ ಹಿಂದೇನೆ ಮ್ಯಾಂಗೋ ಪಚ್ಚ ಸಿನಿಮಾ ಜೂನ್ 5ನೇ ತಾರೀಕು ಈ ವರ್ಷ 2026 ರಿಲೀಸ್ ಆಗ್ತಾ ಇದೆ ಅನ್ನೋ ಪೋಸ್ಟ್ ಕಿಚ್ಚ ಸುದೀಪ್ ಅವರು ಪೋಸ್ಟ್ ಮಾಡ್ತಾರೆ. ಅಲ್ಲಿಂದ ಸಿನಿಮಾ ತಂಡದವರು ಅಫಿಷಿಯಲ್ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಟಾಕ್ಸಿಕ್ ರಿಲೀಸ್ ಆಗಬೇಕಾಗಿರೋ ಡೇಟ್ ಏನಿದೆ June 4th, ಅದಲ್ಲದೆ ನೆಕ್ಸ್ಟ್ ಡೇ June 5th ಮ್ಯಾಂಗೋ ಪಚ್ಚ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಕನ್ಫರ್ಮ್ ಆಗಿದೆ. ಈ ಹಿಂದೆ ಮ್ಯಾಂಗೋ ಪಚ್ಚ ಸಿನಿಮಾದ 2 ಸಾಂಗ್ ರಿಲೀಸ್ ಆಗಿದೆ, ಒಂದು ಟೀಸರ್ ರಿಲೀಸ್ ಆಗಿದೆ, ಮತ್ತೆ ಕೆಲವೊಂದು ಹಬ್ಬಗಳಿಗೆ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಎಲ್ಲದರಲ್ಲೂ ಈ ಸಿನಿಮಾದ ಪೋಸ್ಟರ್ ವಿಡಿಯೋ ಕಂಟೆಂಟ್ ನೋಡಿದ್ರೆ ಈ ಸಿನಿಮಾ ಮೇಲೆ ಭರವಸೆ ಮೂಡಿದೆ. ನೋಡೋಣ. ಇತ್ತೀಚೆಗೆ ರೀಸೆಂಟಾಗಿ ಪ್ಯಾಚ್ ವರ್ಕೋ ಅಥವಾ ಕೆಲವೊಂದು ರೀಶೂಟೋ ಏನು ಅಂತ ಗೊತ್ತಿಲ್ಲ, ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ KD ರಿಲೀಸ್ ಆದಮೇಲೆ ಯಾವ್ಯಾವ ಸಿನಿಮಾಗಳು ಬರುತ್ತೆ ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲರೂ ಅನೌನ್ಸ್ಮೆಂಟ್ ಮಾಡ್ತಾರೆ. ಕಾದು ನೋಡೋಣ. ಅಂದಾಗೆ ಟಾಕ್ಸಿಕ್ ಪೋಸ್ಟ್ಪೋನ್ಡ್, ಮ್ಯಾಂಗೋ ಪಚ್ಚ ಅರೈವಿಂಗ್. ಸೊ ಮತ್ತಷ್ಟು ಸಿನಿಮಾ ಮಾಹಿತಿಗಳ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ.